ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳು ಪಬ್ಲಿಕ್ಗೆ ಅಂತಾನೆ, ಸಾಮಾನ್ಯ ಜನರಿಗೆ ಅಂತಲೇ, ಅದರಲ್ಲೂ ಬಡವರಿಗೆ ಅಂತಲೇ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ಇಂತಹ ಯೋಜನೆಗಳ ಲಾಭವನ್ನು ಪಡೆಯೋರು ಎಷ್ಟರ ಮಟ್ಟಿಗೆ ಆ ಯೋಜನೆಗಳಿಗೆ ಅರ್ಹರು ಅನ್ನುವಂತಹ ಪ್ರಶ್ನೆಗಳು ಆಗಾಗ ಎದ್ದೇಳ್ತಾ ಇರುತ್ತೆ. ಹೀಗಾಗಿ ಎಲ್ಲ ಸರ್ಕಾರಗಳು ಫಲಾನುಭವಿಗಳ ಅರ್ಹತೆ ಬಗ್ಗೆ ಆಗಾಗ ಪರಿಶೀಲನೆ ಕೂಡ ನಡೆಸ್ತಾ ಇರುತ್ತೆ ಸರ್ಕಾರಗಳು. ಆ ಒಂದು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಒಂದು ಹೊಸ ತಂತ್ರಾಂಶಗಳ ಮೊರೆ ಹೋಗ್ತಾನೆ ಇರುತ್ತೆ ಸರ್ಕಾರ. ಆದರೆ ಹೀಗೆ ಹೊಸ ತಂತ್ರಾಂಶಗಳ ಮೊರೆ ಹೋದಾಗ ಏನಾದರೂ ಸಮಸ್ಯೆಗಳಂತೂ ಪಕ್ಕಾ ಆಗುತ್ತೆ. ಅದರಲ್ಲೂ ನೂರಾರು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗತ್ತೆ. ಇದರಿಂದಾಗಿ ಅರ್ಹ ಫಲಾನುಭವಿಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತಾ? ಇದಕ್ಕೆ ಇತ್ತೀಚಿನ ಒಂದು ಉದಾಹರಣೆ ಅಂದರೆ ರೇಷನ್ ಕಾರ್ಡ್ KYC ಮಾಡಿಸೋದು. BPL ಕಾರ್ಡ್ ಮೂಲಕನೇ ಜನರು ಪ್ರತಿ ತಿಂಗಳು ಒಂದು ರೇಷನ್ ಅಂಗಡಿಗಳಲ್ಲಿ ರೇಷನನ್ನು ತಗೊಳ್ತಾರೆ. ಆದರೆ ಹೀಗೆ ರೇಷನನ್ನು ತಗೊಳ್ಳೋರೆಲ್ಲರೂ ಸಹ ಬಡವರು ಅನ್ನೋ ಹಾಗೆ ಇಲ್ಲ. ಹೀಗೆ ಪಡಿತರ ಪಡೆಯೋರು ಅವರ ಒಂದು ಪೈಕಿ ಏನಿದ್ದಾರೆ ಅನೇಕರು ಈ ಯೋಜನೆಗೆ ಅನರ್ಹರು ಕೂಡ ಆಗಿರ್ತಾರೆ. ಅಂತಹವರನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ, ಹಾಗೆ ಈ ಯೋಜನೆಯಲ್ಲಿ ಪಾರದರ್ಶಕತೆ ತರಬೇಕು ಅಂತ ಹೇಳಿ ಸರ್ಕಾರ ಒಂದು ಹೊಸ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಆ ಪ್ಲಾನ್ ಮೂಲಕನೇ ಈಗ ರೇಷನ್ ಅಂಗಡಿಯವರು ಜನರಿಗೆ ರೇಷನ್ ಅನ್ನ ಕೊಡಬೇಕು. ಅಂದ್ರೆ ಈ ಪ್ಲಾನ್ ಈಗ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಅಂದರೆ KYC ಮಾಡಿಸುವಂತಹ ಪ್ಲಾನ್ ಇದು ತುಂಬ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದೆ. ಆ ಬಗ್ಗೆ ಈಗ ಆಲ್ರೆಡಿ ಡಿಪಾರ್ಟ್ಮೆಂಟ್ಗೆ ದೂರು ಕೂಡ ಹೋಗಿದೆ. ಅದಾದಮೇಲೆ ಆ ಸಮಸ್ಯೆಗಳನ್ನು ಪರಿಹಾರ ಕೂಡ ಮಾಡಿದ್ರು ಒಂದ್ಸಲ. ಆದರೆ ಈಗ ಮತ್ತಷ್ಟು ಅನರ್ಹರನ್ನು ಇನ್ನು ಸ್ಟ್ರಿಕ್ಟಾಗಿ ಒಂದು ಆ್ಯಪ್ ಏನಿದೆ ಆ ಆ್ಯಪನ್ನು ಇನ್ನೂ ಸಹ ಇಂಪ್ರೂವ್ ಮಾಡಬೇಕು. ಒಂದು ಅನರ್ಹರೇನಿದ್ದಾರೆ ಅವ್ರನ್ನ ಗುರುತಿಸ್ಬಿಟ್ಟು ಆ ಒಂದು KYC ಪ್ಲ್ಯಾನನ್ನು ಇನ್ನೂ ಸ್ಟ್ರಾಂಗ್ ಮಾಡಬೇಕು. ಯಾವ ರೀತಿಯಾಗಿ ಅನರ್ಹರು ಯಾವುದೇ ರೀತಿಯಾಗಿ ಮಿಸ್ ಆಗಬಾರ್ದು ಈ ಒಂದು ಪ್ಲ್ಯಾನಿಂದ, ಈ ಒಂದು ಆ್ಯಪಿಂದ ಅಂತ ಹೇಳಿಬಿಟ್ಟು ಒಂದು ಹೊಸ ಉದ್ದೇಶದಿಂದ ಈ ಒಂದು ಆ್ಯಪನ್ನು, ಈ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಸರ್ಕಾರದವರು. ಇನ್ನು ಅನರ್ಹರನ್ನು ಪತ್ತೆ ಹಚ್ಚೋದಕ್ಕೆ ಇದೀಗ ಕುಟುಂಬದ ಎಲ್ಲ ಸದಸ್ಯರ KYCಯನ್ನು ಮಾಡೋದು ಕಂಪಲ್ಸರಿ ಆಗಿದೆ. ಆಲ್ರೆಡಿ ಕುಟುಂಬದ ಎಲ್ಲ ಸದಸ್ಯರು ಬಂದು ಬಯೋಮೆಟ್ರಿಕ್ ಮೂಲಕ ಈ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡಬೇಕಾಗಿದೆ. ಆಯಾ ಸದಸ್ಯರ ಹೆಬ್ಬೆರಳಿನ ಗುರುತು ನೀಡಿದ ಕೂಡಲೇ ಅವರ ಒಂದು ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಅದನ್ನು ಮತ್ತೆ ರೇಷನ್ ಅಂಗಡಿಯವರು ಯೂಸ್ ಮಾಡೋ ಒಂದು ಸರ್ಕಾರ ಆ್ಯಪ್ ಏನಿದೆ ಆ ಒಂದು ಆ್ಯಪ್ನಲ್ಲಿ ಆ OTPಯನ್ನು ತಗೊಂಡು ಎಂಟ್ರಿ ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ಅವರ ಹೆಸರಿನಲ್ಲಿ ಸಿಗ್ತಾ ಇದ್ದಂತಹ ರೇಷನನ್ನು ಪಡೆಯೋದಕ್ಕೆ ಅವರು ಅರ್ಹರು ಅಂತ ಆಗುತ್ತೆ. ಅಂದರೆ ಆ ರೇಷನ್ ಕಾರ್ಡಲ್ಲಿ ಕೊಟ್ಟಿರುವಂಥ OTP ಏನು ಬರುತ್ತೆ ಅದು ಆಧಾರ್ ಕಾರ್ಡ್ಗೆ ಕೂಡ ಒಂದು ಲಿಂಕ್ ಆಗಿರಬೇಕಾಗಿರುತ್ತೆ. ಅಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ನಂಬರ್ಗೆ ಮಾತ್ರ OTP ಬರುತ್ತೆ. ಅಂದರೆ ಅಲ್ಲಿ ಅವರು ಅರ್ಹರು. ಆಧಾರ್ ಕಾರ್ಡು ಆಲ್ಮೋಸ್ಟ್ ಎಲ್ಲದಕ್ಕೂ ಲಿಂಕ್ ಆಗಿರುತ್ತೆ. ಇವರು ಬಡವರ, ಇವರು ಶ್ರೀಮಂತರ ಗೊತ್ತಾಗ್ಬಿಡುತ್ತೆ. ಆ ಆಸ್ತಿ ಖಾತೆ ಅದಕ್ಕೆ ಇದಕ್ಕೆ ಅಂತ ಲಿಂಕ್ ಆಗಿರುತ್ತಲ್ಲ, ಅವ್ರ ಹತ್ರ ಎಷ್ಟು ಪ್ರಾಪರ್ಟಿ ಇದೆ, ಅವ್ರು ಟ್ಯಾಕ್ಸ್ ಕಟ್ತಾ ಇದ್ದಾರಾ, ಏನು ಅವ್ರು ಬಡವರ ಎಲ್ಲ ಸಹ ಗೊತ್ತಾಗುತ್ತೆ. ಈಗ ಉಂಟಾಗಿರುವಂತಹ ಸಮಸ್ಯೆ ಅಂದರೆ ಸರ್ವರ್ ಸಮಸ್ಯೆ. ಈ ಒಂದು ಸರ್ವರ್ ಸಮಸ್ಯೆಯಿಂದಾಗಿ ಒಂದು ದಿನ ಕಾದರೂ ಇಬ್ಬರು ರೇಷನ್ ಏನಿದ್ದಾರೆ ಫಲಾನುಭವಿಗಳೇನಿದ್ದಾರೆ ಅವರ ಒಂದು ಇಬ್ಬರು KYC ಮಾತ್ರ ಪೂರ್ಣ ಆಗ್ತಾ ಇದೆ. ಇನ್ನು ಉಳಿದವರು ವಾಪಸ್ ಹೋಗುವಂತಹ ಪರಿಸ್ಥಿತಿ ಈಗ ಬಂದ್ಬಿಟ್ಟಿದೆ. ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರೋ ಇಬ್ಬರೋ ಇದ್ದರೆ ಅದು ನಡೆಯುತ್ತೆ. KYC ಕಂಪ್ಲೀಟ್ ಮಾಡ್ತಾರೆ, ಕಳಿಸ್ತಾರೆ. ಅಕಸ್ಮಾತ್ ಜಾಸ್ತಿ ಜನ ಇದ್ರು ಅಂತ ಇಟ್ಕೊಳ್ಳಿ, ಅವಾಗ ಇಬ್ರದ್ದು ಆಗುತ್ತೆ. ಮತ್ತೆ ಒಂದು 3 ಜನ 4 ಜನದ ಆಗಲ್ಲ ಸರ್ವರ್ ಸಮಸ್ಯೆಯಿಂದ. ಅವಾಗ ಏನು ಮಾಡ್ತಾರೆ, ಮತ್ತೆ ಫಸ್ಟಿಂದ ಮಾಡ್ಕೊಂಡು ಬರಬೇಕಾಗುತ್ತೆ. ಇದರಿಂದಾಗಿ ಜನರು ಕೆಲಸವನ್ನು ಬಿಟ್ಟು ರೇಷನ್ ಅಂಗಡಿಗಳ ಮುಂದೆ ಕ್ಯೂ ನಿಲ್ಲೋದೇ ಅವ್ರಿಗೊಂದು ಕೆಲಸ ಆಗ್ಬಿಟ್ಟಿದೆ. ಅವ್ರು ಮಾಡೋ ಕೆಲಸ ಬಿಟ್ಬಿಟ್ಟು ಕ್ಯೂ ನಿಂತ್ಕೊಳೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಒಂದೊಂದು ಫ್ಯಾಮಿಲಿಯಲ್ಲಿ 7-8 ಜನ ಸದಸ್ಯರೇನಾದರೂ ಇದ್ರಂತೂ ಅವ್ರ ಕತೆ ಮುಗ್ದಂಗೆನೆ. ಯಾಕೆಂದರೆ ಒಬ್ಬೊಬ್ಬ ಸದಸ್ಯರ KYC ಮುಗಿಯೋದಕ್ಕೆ 1 ರಿಂದ 2 ಗಂಟೆಗಳ ತನಕ ಅಲ್ಲಿ ಕಾಯ್ಕೊಂಡು ನಿಂತ್ಕೋಬೇಕು, ಅಲ್ಲಿ ಒಂದು ಕ್ಯೂನಲ್ಲಿ ನಿಂತ್ಕೋಬೇಕಾಗತ್ತೆ. ಅದಾದಮೇಲೆ ಅವರ ಮೊಬೈಲ್ಗೆ OTP ಹೋಗುತ್ತೆ. OTP ಹೋಗ್ತಿದ್ದಂತೆ ಅದನ್ನು ಮತ್ತೆ ಆ ಸಾಫ್ಟ್ವೇರ್ನಲ್ಲಿ ಎಂಟ್ರಿ ಮಾಡಬೇಕು. ಹೀಗೆ OTP ಬಂದ್ಬಿಡ್ತು, ಅದನ್ನು ತಗೊಂಡ್ಬಿಟ್ಟು ನೀನು ಸಾಫ್ಟ್ವೇರ್ಗೆ ಹಾಕೋಕೆ ಹೋದಾಗ ಅಲ್ಲಿ ಸರ್ವ ಸಮಸ್ಯೆ ಬಂದ್ಬಿಡುತ್ತೆ. ಏನೋ ಬಿಡಪ್ಪ, 1 ಗಂಟೆಯಿಂದ ಕಾಯಬೇಕಾದಂತಹ ಅನಿವಾರ್ಯತೆ, ಎಷ್ಟೋ ಸಂದರ್ಭಗಳಲ್ಲಿ OTP ಸಹ ಬರದೇ ಇರೋವಂತಹ ಒಂದು ಸಂದರ್ಭ ಕೂಡ ಫೇಸ್ ಮಾಡಿದ್ದಾರೆ ಜನಗಳು. ಇನ್ನೇನು OTP ಬಂತು ಅಂದ ತಕ್ಷಣ ಎಷ್ಟೋ ಜನ ಖುಷಿ ಆಗ್ಬಿಟ್ಟಿದ್ದಾರೆ, ಅಪ್ಪ ನನಗೆ OTP ಬಂತಲ್ಲ ಅಂತ. ಆ OTP ತಗೊಂಡೋಗ್ಬಿಟ್ಟು ಅಲ್ಲಿ ಆ್ಯಪಲ್ಲಿ ಎಂಟ್ರಿ ಮಾಡೋ ಅಷ್ಟರೊಳಗಡೆಗೆ ಸರ್ವರ್ ಗಾನ್.
ಹೀಗೆ ಇದ್ರ ಟೈಮ್ ಹೋಗ್ಬಿಡುತ್ತೆ, ಮುಗ್ದೋಗ್ಬಿಟ್ಟಿರುತ್ತೆ. ಆ OTP ಟೈಮೇ ಹೋಗ್ಬಿಡುತ್ತೆ. ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ ಟೈಮು. ಇಷ್ಟರ ಟೈಮಲ್ಲೇ ಹಾಕಬೇಕು ಆ OTPನ. ಆ ಟೈಮಲ್ಲಿ ನೀವು OTP ಹಾಕಿಲ್ಲ ಅಂದರೆ ಆ ಸರ್ವರ್ನಲ್ಲಿ ಮುಗೀತು, ಅಲ್ಲಿಗೆ ಮತ್ತೆ ಇನ್ನೊಂದು OTP ಕಳಿಸ್ಬೇಕಾಗುತ್ತೆ. ಆ OTP ವೇಸ್ಟು. ಹೀಗಾಗಿ ಮತ್ತೊಮ್ಮೆ ಎಲ್ಲ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಹೊಸದಾಗಿ ಮತ್ತೆ ಫಸ್ಟಿಂದ ಮಾಡ್ಕೊಂಬರ್ಬೇಕಾಗುತ್ತೆ. ಇದೇ ಕಾರಣ ಇಟ್ಕೊಂಡು ಫಲಾನುಭವಿಗಳು ಬಿಸಿಲು ಮಳೆ ನೋಡದೆ ಹಗಲು ರಾತ್ರಿ ನೋಡದೆ ಕಾಯುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅತ್ತ ಅಧಿಕಾರಿಗಳನ್ನ ಕೇಳಿದ್ರೆ ಇದು ಸರ್ವರ್ ಸಮಸ್ಯೆಯಿಂದ ಆಗ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಇತ್ತ ರೇಷನ್ ಅಂಗಡಿಯವ್ರನ್ನ ಕೇಳಿದ್ರೆ ನಮ್ಮ ಬಳಿ ಬರುವಂತಹ ಫಲಾನುಭವಿಗಳನ್ನು ನನಗೆ ಸಂಭಾಳಿಸೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಒದ್ದಾಡ್ತಾ ಇದ್ದಾರೆ. ಇದರಿಂದ ಜನರು ವಾರಗಟ್ಟಲೆ ಕೆಲಸಕ್ಕೆ ಹೋಗದೆ ಇಲ್ಲಿ ಬಂದು, ಅಂದರೆ ರೇಷನ್ ಅಂಗಡಿ ಮುಂದೆ ಬಂದು ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಅವರಿಗೆ ಬಂದಿದೆ. ಪ್ರತಿದಿನ ಬೆಳಗ್ಗೆ ಎದ್ದೇಳ್ತಾರೆ, ಬರ್ತಾರೆ, ಕ್ಯೂನಲ್ಲಿ ನಿಂತ್ಕೊತಾರೆ, ಮತ್ತು ಒಬ್ರದ್ದು ಮಾಡಿಸ್ತಾರೆ, ಮತ್ತು ವಾಪಸ್ ಹೋಗ್ತಾರೆ. ಒಬ್ಬರು ಮನೆ ಫ್ಯಾಮಿಲಿಯವ್ರದ್ದು ಸರಿಯಾಗಿ ಒಂದು KYC ಪ್ರಕ್ರಿಯೆ ಏನಿದೆ ಅದು ಸರಿಯಾಗಿ ಆಗ್ತಾ ಇಲ್ಲ. ಪ್ರತಿದಿನ ಬೆಳಗ್ಗೆ ಬಂದು ಸರ್ತಿ ಸಾಲಿನಲ್ಲಿ ನಿಲ್ಲುವಂತಹ ಎಷ್ಟೋ ವೃದ್ಧೆಯರು ಇರ್ತಾರೆ, ವಯಸ್ಸಾದಂಥವ್ರು ಇರ್ತಾರೆ, ಅವ್ರದ್ದು ಸಹ KYC ಆಗಲೇಬೇಕಾಗಿರುತ್ತೆ. ಎಷ್ಟೊಂದು ಎಕ್ಸಾಂಪಲ್ ಕೂಡ ನಾವು ನೋಡಿದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ ಕೆಲವೊಂದು ವಿಡಿಯೋಗಳನ್ನ. ವೃದ್ಧೆಯರು ಎಷ್ಟೋ ಜನ ವಯಸ್ಸಾದವರು ಅಸ್ವಸ್ಥರಾಗಿ ಬೀಳ್ತಾ ಇದ್ದಾರೆ. ಅವರಿಗೆ ಸ್ಥಳೀಯರಲ್ಲಿದ್ದಂತಹ ಜನಗಳು ಏನು ಮಾಡಿದ್ದಾರೆ, ಅಂಗಡಿ ಮಾಲೀಕರು ಏನು ಮಾಡ್ತಾರೆ, ನೀರನ್ನು ಕುಡಿಸ್ತಾರೆ, ಆರೈಕೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಬಂದು ಕ್ಯೂನಲ್ಲಿ ನಿಲ್ಲುವಂತಹ ಬಹುತೇಕ ಜನಗಳು ಪ್ರತಿನಿತ್ಯ ಬೇರೆ ಕಡೆಗೆ ಕೂಲಿಗೆ ಹೋಗುವಂತಹ ಜನರೇ ಹೆಚ್ಚಾಗಿ ಇದ್ದಾರೆ. ಅಂದರೆ ಬಡವರು ಹೆಚ್ಚಾಗಿ ಇರ್ತಾರೆ. ತಮ್ಮ ನಿತ್ಯದ ಅನ್ನಕ್ಕಾಗಿ ಅವರ ಕೂಲಿಗೆ ಹೋಗದೆ ಹೋದರೆ ಅವತ್ತು ಇಡೀ ಕುಟುಂಬನೇ ಉಪವಾಸ ಬೀಳಬೇಕಾಗುತ್ತೆ. ಇದೇ ಕಾರಣಕ್ಕೆ ಈ ಒಂದು ಸಮಸ್ಯೆಗೆ ದಯವಿಟ್ಟು ಪರಿಹಾರ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಆದರೆ ಒಂದಂತೂ ಸತ್ಯ, ಈ ಸರ್ಕಾರ ಮಾಡುವಂತಹ ಎಡವಟ್ಟಿದೆಯಲ್ಲ, ಈ ಎಡವಟ್ಟಿಗೆ ಜನಸಾಮಾನ್ಯರು ಒದ್ದಾಡೋದು ಮಾತ್ರ ನಿಜ. ಸರ್ಕಾರದವ್ರನ್ನ ಕೇಳಿದ್ರೆ ಅವ್ರ ಮೂಗಿನ ನೇರಕ್ಕೆ ಅವರು ಮಾತನಾಡ್ತಾರೆ. ಆದರೆ ಇಲ್ಲಿ ಎಲ್ಲದಕ್ಕೂ ಬಲಿಯಾಗ್ತಾ ಇರುವಂತಹ ಜನ ಅಂದರೆ ಸಾಮಾನ್ಯ ಜನರು. ಆ ಜನರ ಗೋಳನ್ನು ಕೇಳೋದು ಯಾರು ಅಲ್ವಾ? ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.